ಇವತ್ತು ಈ ಗರಿ ಗರಿಯಾದ ಕ್ರಿಸ್ಪಿ ಟೀ ಟೈಮ್ ಸ್ನ್ಯಾಕ್ಸನ್ನು ಒಂದು ಬೇರೆ ರೀತಿಯಾಗಿ ಹೇಳ್ಕೊಡ್ಲಿಕತ್ತೀನಿ. ಯಾವಾಗಲೂ ಒಂದೇ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ತಿರ್ತೀವಿ. ಇದನ್ನು ಒಂದು ರೀತಿ ಟ್ರೈ ಮಾಡಿ ನೋಡ್ರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವಾಗ ಈ ಬಾಳೆಕಾಯಿಯಿಂದ ನಾವು ಯಾವಾಗಲೂ ಬಾಳೆಕಾಯಿದು ವ್ಯಾಫರ್ಸನ್ನೇ ಜಾಸ್ತಿ ಮಾಡೋದು. ಈ ಬಾಳೆಕಾಯಿ ಚಿಪ್ಸನ್ನ ಯಾವ ರೀತಿ ಮಾಡೋದು ಅನ್ನೋ ರೆಸಿಪಿನ ನಾನು ಆಲ್ರೆಡಿ ಈ ನನ್ನ ಚಾನಲ್ ಒಳಗೆ ಶೇರ್ ಮಾಡೀನಿ. ಅದ್ರ ಲಿಂಕನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಆದರೆ ಇವತ್ತು ಇದೇ ಬಾಳೆಕಾಯಿಯಿಂದ ನಾವು ಒಂದು ಹೊಸ ತರಹದ ಕ್ರಿಸ್ಪಿ ಈವ್ನಿಂಗ್ ಸ್ನ್ಯಾಕ್ ಅಥವಾ ಪ್ರವಾಸಕ್ಕೆ ಒಯ್ಯೋ ಟ್ರಾವೆಲಿಂಗ್ ಸ್ನ್ಯಾಕ್ಸ್ ಯಾವುದು ಅನ್ಕೋಬೋದು. ಈ ಸ್ನ್ಯಾಕ್ಸನ್ನು ನೀವು ಸ್ಟೋರ್ ಮಾಡಿನೂ ಇಡ್ಬೋದು. ಇವತ್ತು ಈ ಬಾಳೆಕಾಯಿಂದ ನಾನು ಒಂದು ಬೇರೆ ತರಹದ ಈ ಕುರುಕು ತಿಂಡಿ ಯಾವ ರೀತಿ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅದರಿಂದ ನಾನು ಹೊಸದಾಗಿ ಹಾಕೋ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಒಂದು 3 ಬಾಳೆಕಾಯಿ ತಗೊಂಡು ಅದ್ರ ಸಿಪ್ಪೆ ತೆಗ್ದಿದ್ದೀನಿ. ಈ ಬಾಳೆಕಾಯಿ ಸೈಜು ಬಹಳ ದೊಡ್ಡ ಇದ್ದು, ಬಹಳ ದೊಡ್ಡದನ್ನ ನಾವು ಕರೀಲಿಕ್ಕೆ ಬಹಳ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾನು 3 ಭಾಗ ಮಾಡೀನಿ ಅದ್ರೊಳಗೆ. ಇವಾಗ ಅದನ್ನು ನಾನು ಒಂದು ಚಿಪ್ಸ್ ಹೆರಿಯೋ ಹೆರ್ಮಣಿಯಿಂದ ಹೆರ್ಕೊಲಿಕತ್ತೀನಿ. ಈ ಬಾಳೆಕಾಯಿದು ಸಿಪ್ಪಿ ತೆಗೆಯೋದು ಹೆಂಗೆ ಮತ್ತು ತೆಗೆದ್ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾ ಬಾಳೆಕಾಯಿ ಚಿಪ್ಸ್ ಮಾಡೋ ರೆಸಿಪಿ ಒಳಗೆ ಅದನ್ನು ಡಿಟೇಲ್ ಆಗಿ ನಾ ಹೇಳಿನಿ. ನೀವು ಬೇಕಾದ್ರೆ ಅದನ್ನು ಫಾಲೋ ಮಾಡಿರಿ. ಇವಾಗ ಈ ಹೆರ್ಮಣಿಯಿಂದ ಹೆರ್ದಿರೋದು ಈ ರೀತಿ ಸ್ವಲ್ಪ ಮೀಡಿಯಮ್ ತೆಳ್ಳಗೆ ಎಲ್ಲವನ್ನ ಹೆರ್ಕೋಬೇಕು. ಈ ರೀತಿ ನೀವು ಬಹಳ ಕ್ವಾಂಟಿಟಿ ಒಳಗೆ ನೀವು ಮಾಡ್ಲಿಕ್ಕತ್ತಿದ್ರೆ ಸ್ವಲ್ಪ ನೀರೊಳಗೆ ಹೆರ್ಕೊಳ್ರಿ. ಇಲ್ಲಾಂದ್ರೆ ಇವು ಬಹಳ ಹೊತ್ತು ಹಿಂಗೆ ಇಟ್ಟಿವಂದ್ರೆ ನಾವು ಕಪ್ಪಗಾಗ್ಬಿಡ್ತವೆ ಇವು ಬಾಳೆಕಾಯಿ. ನಾನು ಒಂದು 3 ಬಾಳೆಕಾಯಿದು ಮಾಡ್ಲಿಕತ್ತೀನಿ. ಈಗ ಹೆರ್ದಿರೋ ಎಲ್ಲ ಬಾಳೆಕಾಯಿನ ನಾನು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ಒಳಗೆ ಹಾಕೊಂಡಿನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಒಂದು ಕಾಮೆಂಟ್ಸ್ ಮಾಡಿರಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಹೇಳ್ರಿ. ಇವಾಗ ಈ ಎಲ್ಲದ್ರ ಮೇಲೆ ಚಲೋ ಒಂದು 2 ಚಮಚದಷ್ಟು ಎಣ್ಣೆ ಹಾಕೊಳ್ರಿ. ಈ ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋರಿ. ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೋಬೇಕು. ಇದಕ್ಕೆ ಹಾಕೊಂಡು ಈ ಅರಿಶಿಣದ ಪುಡಿ ಹಾಕೋದ್ರಿಂದ ಕಲರು ಚಲೋ ಬರ್ತದೆ. ನೀವು ಇದನ್ನ ಬರೀ ಬಾಳೆಕಾಯಿ ಚಿಪ್ಸ್ ಆಗಿ ನಿಮಗೆ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ನೀವು ಡೈರೆಕ್ಟಾಗಿ ಹಿಂಗೇನೆ ಕರಿಬಹುದು. ಈಗ ನೋಡಿ, ಅರಿಶಿಣ ಪುಡಿ ಹಾಕಿದ್ದಕ್ಕೆ ಸ್ವಲ್ಪ ಕಲರು ಈ ಬಾಳೆಕಾಯಿದು ಚಲೋ ಬಂದದ. ಈಗ ನಾ ಬೇರೆ ರೀತಿಯಾಗಿ ಹೇಳ್ಕೊಡ್ಲಿಕತ್ತೀನಿ. ಇದಕ್ಕೆ ನಾನು 3 ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ಟು, ಅಂದರೆ ನಿಮ್ಮ ಬಾಳೆಕಾಯಿದು ಕ್ವಾಂಟಿಟಿ ಏನದ ಅದ್ರ ತಕ್ಕ ನೀವು ಹಾಕೋರಿ. ಆಮೇಲೆ 1 ರಿಂದ 2 ಟೇಬಲ್ ಸ್ಪೂನ್ ಅದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗ್ತದೆ, ಈ ಗರಿ ಗರಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಈ ಚಿಪ್ಸ್ ಆಗ್ತಾವ. ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ನೀವು ಕಾರ್ನ್ಫ್ಲೋರ್ ಹಾಕೋಬೋದು. ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಉಪ್ಪು ಮುಂಚೆನೂ ಹಾಕಿವಿ, ಆದ್ರೆ ಇವಾಗ ನೋಡಿ ಹಾಕ್ಕೊಳ್ರಿ. ಹಿಟ್ಟಿಗೆ ಎಷ್ಟು ಬೇಕಷ್ಟು ಕೆಂಪು ಖಾರದ ಪುಡಿ, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಈ ಅಜ್ವಾಯಿನ್ ಅಂತೀವಲ್ಲ, ಓಂಕಾಳು, ಅದನ್ನು ಕೈಯಿಂದ ತಿಕ್ಕಿ ಹಾಕ್ಕೊಳ್ರಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಸಣ್ಣಗೆ ಹೆಚ್ಚಿ ಹಾಕೀನಿ. ನೀವು ಬೇಕಾದ್ರೆ ಮೆಣಸಿನ ಪುಡಿನೂ ಇದಕ್ಕೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕಿ ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನು ಮೊಸರು ಹಾಕಬೇಕು. ಯಾಕಂದ್ರೆ ಎಲ್ಲ ಚಂದ ಬೈಂಡಿಂಗ್ ಆಗಬೇಕು ಬಾಳೆಕಾಯಿಗೆ. ಮೊಸರು ಬೇಡ ಅಂದ್ರೆ ನೀವು ಸ್ವಲ್ಪ ನೀರನ್ನು ಹಾಕ್ಕೋಬಹುದು. ಸಾವಕಾಶವಾಗಿ ಮತ್ತು ಹಗುರವಾಗಿ ಇದನ್ನು ಕಲಿಸ್ಕೋಬೇಕು. ಯಾಕಂದ್ರೆ ಈ ಬಾಳೆಕಾಯಿ ಬಹಳ ತೆಳ್ಳಗಿರ್ತಾವ, ಅವು ಮುರಿಬಾರ್ದು. ಸ್ವಲ್ಪ ನನಗೆ ಮೊಸರು ಇದಕ್ಕೆ ಕಡಿಮೆ ಅನ್ನಿಸ್ತು. ಆಮೇಲೆ ಇನ್ನೂ ಸ್ವಲ್ಪ ಕಲಿಸಿದ ಮೇಲೆ ನಿಮ್ಗೆ ಏನಾದರೂ ಕಲಿಸುವಾಗ ಸ್ವಲ್ಪ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕಾಗಿತ್ತು ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಕಡ್ಲಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಕೋಬೋದು. ಈ ರೀತಿ ಕೋಟಿಂಗ್ ಆಗಬೇಕು. ಪ್ರತಿಯೊಂದು ಬಾಳೆಕಾಯಿ ಮೇಲೆ ಒಂದು ಸ್ವಲ್ಪ ದಪ್ಪಗಿರೋ ಈ ನಾವು ಮಾಡಿರೋ ಈ ಕಡ್ಲಿ ಹಿಟ್ಟಿಂದು ಕೋಟಿಂಗ್ ಇರಬೇಕು. ಇವಾಗ ಚಂದ ಕಾಯ್ದಿರೋ ಎಣ್ಣೆ ಒಳಗೆ ಒಂದೊಂದಾಗಿನೇ ಬಿಡಿಸಿ ಹಾಕ್ಕೊಂಡು ಲೋ ಫ್ಲೇಮಿಂದ ಹೈ ಫ್ಲೇಮ್ ಒಳಗೆ ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಬಹಳಷ್ಟು ಸರ್ತಿ ನಾವು ಈ ಬಾಳೆಕಾಯಿದು ಬಜ್ಜಿ ತಿಂದಿರ್ತೀವಿ. ಆ ಬಜ್ಜಿಗೆ ಏನು ಮಾಡಿರ್ತೀವಿ, ನಾವು ಕಲಸಿರೋ ಕಡ್ಲಿ ಹಿಟ್ಟು ಒಳಗೆ ಈ ಬಾಳೆಕಾಯಿನ ಅದ್ದಿ ನಾವು ಹಾಕಿ ಕರಿತೀವಿ. ಆದ್ರೆ ಅದು ಎಣ್ಣೆನೂ ಬಹಳ ಹೀರ್ಕೋತದ ಮತ್ತು ಬಹಳ ದಿನ ಇಡ್ಲಿಕ್ಕೆ ಆಗೋದಿಲ್ಲ ಅದು. ಆದ್ರೆ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ. ಇದು ನೀವು 8-10 ದಿನದವರೆಗೂ ಕೆಡಲಾರ್ದಂಗೆ ಇಡ್ಬೋದು. ಈ ರೀತಿ ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ, ಚಂದ ಕ್ರಿಸ್ಪಿ ಆಗೋವರೆಗೂ ಕರ್ಕೋಬೇಕು. ಈ ಹೊಸದಾದ ಕುರುಕು ತಿಂಡಿ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.